ಎಲ್ರಿಗೂ ನಮಸ್ಕಾರ. ನೀವು ಈ ಎಲೆಕ್ಷನ್ ಅಲ್ಲಿ ಯಾರಿಗೆ ವೋಟ್ ಹಾಕಬೇಕು ಅಂತ ಕನ್ಫ್ಯೂಷನ್ ಅಲ್ಲಿದ್ದೀರಾ ಮತ್ತು ನಿಮ್ಮ ಕ್ಷೇತ್ರದ ಎಷ್ಟು ಅಭ್ಯರ್ಥಿಗಳು ನಾಮಿನೇಷನ್ಸ್ ಆಗಿದ್ದಾರೆ, ಅದರಲ್ಲಿ ಎಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಜನ ರಿಜೆಕ್ಟ್ ಆಗಿದ್ದಾರೆ ಮತ್ತು ಎಷ್ಟು ಜನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಮತ್ತು ಎಲ್ಲಾ ಅಭ್ಯರ್ಥಿಗಳ ವಿವರಗಳಾದ ಅವ್ರಿಗೆ ಎಷ್ಟು ವಯಸ್ಸು, ಅವರ ಮೊಬೈಲ್ ನಂಬರ್, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಅವರು ಏನ್ ಕೆಲಸ ಮಾಡ್ತಾರೆ, ಅವ್ರಿಗೆ ಎಷ್ಟು ಕಾರುಗಳಿದೆ ಮತ್ತು ಅವರ ಮೇಲೆ ಏನಾದರೂ ಹಳೆಯ ಕ್ರಿಮಿನಲ್ ಕೇಸುಗಳಿದೆಯಾ ಅಂತ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಎಲ್ಲಾ ಅಭ್ಯರ್ಥಿಗಳದ್ದು ತಿಳ್ಕೊಂಡು ನಮ್ಮ ಕ್ಷೇತ್ರದ ಒಬ್ಬ ಒಳ್ಳೆಯ ಅಭ್ಯರ್ಥಿಗೆ ನಾವು ವೋಟ್ ಹಾಕಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದ ಚುನಾವಣೆ ಆಯೋಗ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದೆ. ಅದೇ KYC ನೋ ಯುವರ್ ಕ್ಯಾಂಡಿಡೇಟ್ ಅಂತ. ಆ ಅಪ್ಲಿಕೇಶನ್ ಅನ್ನು ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೂ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ, ಇಲ್ಲಿಗೆ ನಿಮ್ಗೆ ಈ ತರ ಫಸ್ಟ್ ಸ್ಕ್ರೀನಿಂಗ್ ಬರುತ್ತೆ. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಮ್ಮ ಭಾರತದಲ್ಲಿ ಈ ಸಲ ಎಲೆಕ್ಷನ್ಗೆ 543 MP ಸೀಟ್ಸ್ ಇದೆ. ಅದಕ್ಕೆ 6681 ನಾಮಿನೇಷನ್ಗಳು ಬಂದಿದೆ. ಅದರಲ್ಲಿ 3993 ನಾಮಿನೇಷನ್ಗಳು ಅಕ್ಸೆಪ್ಟ್ ಆಗಿದೆ. 1374 ನಾಮಿನೇಷನ್ಗಳು ರಿಜೆಕ್ಟ್ ಆಗಿದ್ದು 370 ನಾಮಿನೇಷನ್ಗಳು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅವರು ಅಪ್ಲೈ ಮಾಡಿ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. 3995 ಅಕ್ಸೆಪ್ಟೆಡ್ ನಾಮಿನೇಷನ್ಗಳಲ್ಲಿ 2823 ಕಂಟೆಸ್ಟೆಂಟ್ ಮಾಡ್ತಾ ಇದ್ದಾರೆ ಮತ್ತು 441 ಕಂಟೆಸ್ಟೆಂಟ್ಗಳು ಅವರ ಮೇಲೆ ಒಂದಲ್ಲ ಎರಡು ಹಳೆಯ ಕ್ರಿಮಿನಲ್ ಕೇಸುಗಳು ದಾಖಲಾಗಿರುತ್ತೆ. ಟೋಟಲ್ ಆಗಿ 2 ಆಡ್ ಮಾಡಿದ್ರೆ 3995 ಕ್ಯಾಂಡಿಡೇಟ್ಸ್ ಈ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಭ್ಯರ್ಥಿಗಳು ಮತ್ತು ಅವರ ವಿವರಗಳನ್ನು ತಿಳ್ಕೋಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಕ್ರಿಟೇರಿಯಾ ಅಂತಿದೆ ನೋಡಿ, ಸೆಕೆಂಡು, ಇದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮಾಡಿದ ತಕ್ಷಣ ನೀವು ಅಲ್ಲಿ 3ನೇ ಆಪ್ಷನ್ ಸ್ಟೇಟ್ ಅಂತ, ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡಿ. ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಸೆಲೆಕ್ಟ್ ಕಾನ್ಸ್ಟಿಟ್ಯೂಯೆನ್ಸಿ, ಅಲ್ಲಿ ನಿಮ್ಮ ಕ್ಷೇತ್ರ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರ, ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಅಲ್ಲಿ ಸಬ್ಮಿಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಆವಾಗ ನಮಗೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಭ್ಯರ್ಥಿಗಳು ನಾಮಿನೇಷನ್ಸ್ ಹಾಕಿದ್ದಾರೆ ಎಲ್ಲ ಡೀಟೇಲ್ಸ್ ನಿಮಗೆ ಬರುತ್ತೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ 43 ನಾಮಿನೇಷನ್ಸ್ಗಳಾಗಿದೆ. ಅದರಲ್ಲಿ 35 ಅಕ್ಸೆಪ್ಟೆಡ್ ಆಗಿದ್ದು, 4 ರಿಜೆಕ್ಟೆಡ್ ಮತ್ತು 4 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. 29 ಅಭ್ಯರ್ಥಿಗಳು ನಾರ್ಮಲ್ ಆಗಿದ್ದು, 4 ಅಭ್ಯರ್ಥಿಗಳು ಅವರ ಮೇಲೆ ಹಳೆಯ ಕ್ರಿಮಿನಲ್ ಕೇಸುಗಳು ದಾಖಲಾಗಿವೆ. ನಾವು ಈ ನಂಬರ್ ಮೇಲೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಡೀಟೇಲ್ಸ್ ಎಲ್ಲಾನು ಬರುತ್ತೆ. ಇಲ್ಲಿ ನಾನು 35 ನಾಮಿನೇಷನ್ಸ್ ಅಕ್ಸೆಪ್ಟೆಡ್ ಇದೆಯಲ್ಲ, ನಾನು ಈ 35 ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ಅಭ್ಯರ್ಥಿಗಳು ಅಕ್ಸೆಪ್ಟ್ ಆಗಿರ್ತಾರೋ ಆ ಡೀಟೇಲ್ಸ್ ಎಲ್ಲಾನು ನಮಗೆ ಇದರಲ್ಲಿ ಬರುತ್ತೆ. ನಾವು ಅಭ್ಯರ್ಥಿಯ ಡೀಟೇಲ್ಸ್ ಅನ್ನು ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಇಲ್ಲಿ ಬಂದಿರೋ ಅಭ್ಯರ್ಥಿಗಳೆಲ್ಲದು ಇಲ್ಲಿ ಅವರ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರ ಡೀಟೇಲ್ಸ್ ಬರುತ್ತೆ. ನೋಡಿ, ಅಭ್ಯರ್ಥಿಯ ಹೆಸರು, ಅವರ ವಯಸ್ಸು, ಅವರ ಅಡ್ರೆಸ್ ಮತ್ತೆ ಅವರು ಯಾವ ಊರಿನವರು ಎಲ್ಲ ಬಂದಿತ್ತು. ಇಲ್ಲಿ ಅಫಿಡವಿಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಡೌನ್ಲೋಡ್ ಫಾರ್ಮ್ ಅಂತ ಬರುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಭ್ಯರ್ಥಿಯ ಎಲ್ಲಾ ಮಾಹಿತಿನೂ ಬರುತ್ತೆ. ಅವರು ಈ ಇನ್ಫಾರ್ಮೇಶನ್, ಅವರ ನಾಮಿನೇಷನ್ ಫಿಲ್ ಮಾಡುವಾಗ ಎಲ್ಲಾ ಇನ್ಫಾರ್ಮೇಶನ್ ಅವರು ಫಿಲ್ ಮಾಡಿಬಿಟ್ಟು ನೋಟರಿ ಮಾಡಿ ಅವರು ನಾಮಿನೇಷನ್ ಹಾಕಬೇಕಾಗುತ್ತೆ. ಆ ಡೀಟೇಲ್ಸ್ ನಮ್ಮಿಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಪಾರ್ಟ್ ಎ ಅಲ್ಲಿ ಅಭ್ಯರ್ಥಿಯ ಹೆಸರು, ಅವರ ಊರು ಮತ್ತು ಅವರ ಮೊಬೈಲ್ ನಂಬರ್, ಅವರ ಇಮೇಲ್ ID ಮತ್ತು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಕೌಂಟು, ವಾಟ್ಸಪ್ ಫೇಸ್ಬುಕ್ ಅಕೌಂಟು ಮತ್ತೆ ಯೂಟ್ಯೂಬ್ ಅಕೌಂಟು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಈ ಎಲ್ಲದರ ಅಕೌಂಟ್ ನೇಮ್ಗಳು ನಿಮಗಿಲ್ಲಿ ಬರ್ತದೆ. ಅದಾದ್ಮೇಲೆ ಅವರಿಗೆ ಇರುವ ಎಲ್ಲ ಪ್ಯಾನ್ ಕಾರ್ಡ್ ಡೀಟೇಲ್ಸು ಮತ್ತೆ ಅವರ ಪ್ಯಾನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಅಂತ ಆ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಅವರಿಗೆ ಅವರ ಹೆಸರಿನಲ್ಲಿ ಏನಾದರೂ ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇದೆಯಾ ಅಂತ ಆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಅವ್ರಿಗೆ ಆಸ್ತಿ ಎಷ್ಟಿದೆ, ಅವ್ರಿಗೆ ಎಷ್ಟು ಬ್ಯಾಂಕ್ ಅಕೌಂಟ್ಸ್ಗಳಿದೆ, ಆ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಅವ್ರು ಏನ್ ಕೆಲಸ ಮಾಡೋದು, ಅವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದಾರಾ ಇಲ್ವಾ, ಅವರು ಎಲ್ಲಿಂದ ಲೋನ್ಸ್ ತಗೊಂಡಿದ್ದಾರೆ, ಯಾವ್ಯಾವ ಬ್ಯಾಂಕಲ್ಲಿ ಲೋನ್ಸ್ ತಗೊಂಡಿದ್ದಾರೆ, ಅಥವಾ ಅವ್ರು ಯಾರಿಗೆ ಸಾಲ ಕೊಟ್ಟಿದ್ದಾರೆ, ಮತ್ತಿತರ ಇನ್ಫಾರ್ಮೇಶನ್ಗಳು ನಿಮ್ಗೆ ಈ ಫಾರ್ಮ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಎಲ್ಲಾ ಅಭ್ಯರ್ಥಿಗಳ ಇನ್ಫಾರ್ಮೇಶನ್ ಇದರಲ್ಲಿ ಸಿಗುತ್ತೆ. ಇನ್ನೊಬ್ಬ ಅಭ್ಯರ್ಥಿಯ ಮಾಹಿತಿ ನೋಡೋದಾದ್ರೆ ಇಲ್ಲಿ ನೆಕ್ಸ್ಟ್ ಭಾರತೀಯ ಜನತಾ ಪಾರ್ಟಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರದು, ಅದು ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಅವ್ರ ಇನ್ಫಾರ್ಮೇಶನ್ ಫುಲ್ ಬರುತ್ತೆ ನೋಡಿ. ಇಲ್ಲಿ ಅಫಿಡೇಟಿವ್ ಅಂತ ಕ್ಲಿಕ್ ಮಾಡಿದ್ರು, ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅವ್ರು ಫಿಲ್ ಮಾಡಿರುವಂತಹ ಅಫಿಡೇವಿಟ್
ಅದು ನಮಗೆ ಇಲ್ಲಿ ಬರುತ್ತೆ ನೋಡಿ. ಅವರ ಹೆಸರು, ಅವರ ಡೀಟೇಲ್ಸು, ಅವರು ಸೋಷಿಯಲ್ ಮೀಡಿಯಾ, ಮೊಬೈಲ್ ನಂಬರ್ ಸಹ ಇದೆ. ಮೊಬೈಲ್ ನಂಬರ್, ಜಿಮೇಲ್ ಐಡಿ, ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಅಕೌಂಟ್ಗಳ ಸಂಖ್ಯೆ, ಅವರ ಪಾನ್ ಡೀಟೇಲ್ಸ್ ಮತ್ತು ಅವರ ಆದಾಯ ನೋಡಿ. ಅವರ ಆದಾಯ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2023 ಎಷ್ಟು, 2022, 2021 ಎಷ್ಟು ಆದಾಯ ಬಂದಿದೆ ಅಂತ ಇಲ್ಲಿ ಹಾಕಿದ್ದಾರೆ. ಇನ್ನು ನಾನು ಹೇಳಿದಾಗೆ ಅವರ ಎಲ್ಲ ಇನ್ಫಾರ್ಮೇಶನ್, ಬ್ಯಾಂಕ್ ಅಕೌಂಟ್, ಅವ್ರೇನು ಕೆಲಸ ಮಾಡ್ತಾರೆ, ಅವ್ರಿಗೆ ಎಷ್ಟು ಒಟ್ಟು ಆಸ್ತಿ ಎಷ್ಟಿದೆ, ಗೋಲ್ಡ್ ಎಷ್ಟಿದೆ, ಬ್ಯಾಂಕ್ ಅಕೌಂಟ್ಗಳು ಎಷ್ಟಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಇಲ್ಲಿ ನೋಡ್ಬೋದು. ಈ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡು ನಿಮ್ಮ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಒಳ್ಳೆಯವರು, ಯಾವ ವ್ಯಕ್ತಿ ನಿಮ್ಮ ಕ್ಷೇತ್ರಕ್ಕೆ ಸೂಟಬಲ್ ಆಗ್ತಾರಂತ ಆ ವ್ಯಕ್ತಿಗೆ ವೋಟ್ ಹಾಕಿ. ನಿಮ್ಮ ವೋಟು ಅತ್ಯಮೂಲ್ಯವಾದದ್ದು. ನಿಮ್ಮ ಕ್ಷೇತ್ರಕ್ಕೆ ಸೂಟ್ ಆಗುವ ಒಳ್ಳೆಯ ವ್ಯಕ್ತಿಗೆ ನೀವು ವೋಟ್ ಹಾಕಿ. ವೋಟ್ ಮಾಡೋದನ್ನು ಮರಿಬೇಡಿ. ವೋಟು ನಮಗೆ ಸಂವಿಧಾನ ಕೊಟ್ಟಿರೋ ಒಂದು ಹಕ್ಕು. ಎಲ್ಲ ಅಭ್ಯರ್ಥಿಗಳು ನಮ್ಮ ಮನೆಗೆ ಬಂದು ನಮಗೆ ನಮಸ್ಕಾರ ಮಾಡಿ ವೋಟ್ ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ ವೋಟು ಎಷ್ಟು ಅಮೂಲ್ಯ ಅಂತ ಅವ್ರಿಗೆ ಗೊತ್ತು. ಮತ್ತು ನೀವು ತಿಳ್ಕೊಳ್ಳಿ, ನಿಮ್ಮ ವೋಟು ಒಬ್ಬ ಒಳ್ಳೆಯ ಅಭ್ಯರ್ಥಿಗೆ ಹಾಕಿ. ಅದಿಷ್ಟು ಈ ವಿಡಿಯೋ. ಈ ಇನ್ಫಾರ್ಮೇಶನ್ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿರುವ ಎಲ್ಲರಿಗೂ ಶೇರ್ ಮಾಡಿ ಆಯ್ತಾ. ಅವರು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲರ ಅಭ್ಯರ್ಥಿಗಳ ವಿವರ ತಿಳ್ಕೊಂಡು ಒಬ್ಬ ಒಳ್ಳೆಯ ಅಭ್ಯರ್ಥಿಗೆ ವೋಟ್ ಹಾಕಲಿ. ನಾವೆಲ್ಲರೂ ಸೇರಿ ಉತ್ತಮ ಸಮಾಜವನ್ನು ಕಟ್ಟೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್.